ಆಗಿ ಇನ್ನೊಂದು ಮಾಡಲ್ನಲ್ಲಿ GPRS ಮಾಡಲ್ ಇದು ಮಳೆ ಇಲ್ಲಿ ಎಷ್ಟು ವರ್ಷ ಊರು ಯಾವುದು? ಬೆಂಗಳೂರು. ನಾನು ಕಳೆದ 15 ವರ್ಷದಿಂದ ನೋಡ್ತಾ ಇದ್ದೀನಿ. 15 ವರ್ಷ ನೋಡ್ತಾ ಇದ್ರೆ ಮತ್ತೆ ಯಾಕೆ ಇಷ್ಟು ಅವಾಂತರ ಆಗ್ತಿದ್ದು? ಸರ್ ಅದು ಏನಾಗಿದೆ, ಕೆಲವು ಸ್ಟೇಷನ್ಗಳು ಮೇಂಟೆನೆನ್ಸ್ ಮುಗಿದಿದೆ ಸರ್. ತುಂಬ 10 ವರ್ಷಗಳಿಂದ ಹಾಕಿದ್ದು ಮತ್ತೆ ಹೊಸದಾಗಿ ರೀಇನ್ಸ್ಟಾಲ್ ಮಾಡಬೇಕಿತ್ತು. ಆಯಿತು, ಈಗ 10 ವರ್ಷ ಒಬ್ಬನಿಗೆ ಕೊಟ್ಟಿದ್ದೀರಾ. ಈಗ 10 ವರ್ಷ ಕೊಟ್ಟಿದ್ದೀರಿ ನಿಮ್ಗೆ ಗೊತ್ತಿರುತ್ತಲ್ವಾ? ಬಿಫೋರ್ 1 ಇಯರ್ ಮೊದಲೇ ನೀವು ಪ್ರಿಪೇರ್ ಆಗುತ್ತಲ್ವ ಅದನ್ನ? ಹಾಂ ಸರ್, ಅದು ಗೌರ್ಮೆಂಟ್ ಗಮನ ತಂದಿದೆ ಸರ್. ಗೌರ್ಮೆಂಟ್ ತಂದಿವೆ ಅಂತ ಸುಮ್ಮನೆ ಕೂತ್ಬಿಟ್ರೆ ಇಲ್ಲಿ ಅನ್ಯಾಯ ಆಗಿದೆ ಯಾರಿಗೆ? ಅದೇ ನಿಮ್ಮ ಸರ್ಕಾರ ಸಂಬಳ ಕೊಡುತ್ತೆ, ನಿಮಗೆ ಎಲ್ಲ ಕೊಡುತ್ತೆ, TDA ಕೊಡುತ್ತೆ ಅಲ್ವಾ? ಅಂದಾಗ ರೈತ ಹಾಳಾದ್ರೇನು, ಜನ ಬರ್ದೇನು, ಜನಗಳಿಂದ ಉಕ್ಷೇನು ನಿಮಗೆ ನಮಗೆ ಇಲ್ಲ, ಆ ಥರ ಇಲ್ಲ ಸರ್. ಮಾತಾಡ್ಬೇಡಿ ನೀವು. ಆ ಥರ ಇಲ್ಲ ಮತ್ತೆ ಯಾಕೆ ಮೀಟಿಂಗ್ ಕರೀರಿ? ಯಾಕೆ ಇಷ್ಟನ್ನೆಲ್ಲ ಹೋರಾಟ ಆಯ್ತದು? ಯಾಕೆ ಇನ್ಶೂರೆನ್ಸ್ ಅವರು ಕಾಲಕ್ಕೆ ಸರಿಯಾದ ರೀತಿಯಲ್ಲಿ ಹಣ ಕೊಟ್ಟಿಲ್ಲ ಅವರು ರೈತರಿಗೆ? ಅವರು ಹಣ ಅದೇ ರೈತರು ದುಡಿದು ಆ ಇನ್ಶೂರೆನ್ಸ್ ಕಟ್ಟಿರ್ತಾನೆ ಅವನಿಗೆ, ಆಯ್ತಾ? ಅದು ದುಡಿದು ಕಟ್ಟಿರೋ ಹಣ ಅವನಿಗೆ ಈ ರೀತಿ ಮಲಮಾಪನ ವೈಫಲ್ಯದಿಂದ ಅದು ಅನಾಹುತ ಆಗ್ತದೆ ಅವನಿಗೆ. ಇನ್ಶೂರೆನ್ಸ್ ಕಂಪ್ನಿಯವರು ಸ್ವಲ್ಪ ಮಿಸ್ಕಮ್ಯುನಿಕೇಶನ್ ಆಗಿರೋದ್ರಿಂದ ಅದಕ್ಕೆ ಯಾರು ಅಲ್ಲ, ಅದಕ್ಕೆ ಮಾಹಿತಿ ಕೊಡೋರು ಯಾರು? ನೀವು ಅಲ್ವಾ? ನೀವು ಕೊಟ್ಟು ನಿಮ್ಮಿಂದ ಅಲ್ವಾ ಅವಾಂತರ ಆಗಿತ್ತು? ಸರ್, ನಾವು 5 ಲೆವೆಲ್ಗಳಲ್ಲಿ ಕೊಟ್ಟಿದ್ದೀವಿ ಸರ್. ನಮ್ಮ ನಿರ್ದೇಶಕರ ಹಂತದಲ್ಲಿ ಒಂದ್ಸಲ ಅದಕ್ಕೆ ಜಸ್ಟಿಫಿಕೇಶನ್ ಕೊಟ್ವಿ ಸರ್. ಅದಾದ್ಮೇಲೆ ಸಮ್ಮಿಶ್ರ KSD ಅವ್ರ ಲೆವೆಲಲ್ಲಿ ಕೊಟ್ವಿ. ಅದಾಗಿ ಬಂದು ನಿಮ್ಮ ಇವರು ಯಾರಾದ್ರೂ ಡಿಸ್ಟ್ರಿಕ್ಟ್ ಬಂದು ಈ ಥರದ್ದು ನೀವು ಮಾಹಿತಿ ಕೊಟ್ಟಿದ್ರೆ ಈಗ ಜನಗಳು ಇಷ್ಟೆಲ್ಲ ಆಯ್ತಲ್ಲ, ಸ್ಟ್ರೈಕ್ ಮಾಡಿದ್ರು, ಮತ್ತೊಂದು ಮಾಡಿದ್ರು, ಎಲ್ಲ ಆಯಿತು. ನಂತರ ಆ ಬಗ್ಗೆ ನೀವೇನಾದ್ರು ಇಲಾಖೆಗೆ ಬಂದು ಮಾಹಿತಿ ಕೊಟ್ಟಿದ್ರೆ ನೀವು? ಎಲ್ಲ ಇಲಾಖೆಗೆ ಕೊಟ್ಟಿದ್ದಾರೆ ಸರ್. ಅಲ್ಲ, ಈ ಜನಸಾಮಾನ್ಯ ಇಲಾಖೆ